ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬಂದಿದ್ದು ಡ್ಯೂಟಿ ಮುಗಿಸಿ 5:30 ಆಗಿತ್ತು. ಸೊ ಮನೇಲಿ ಎಲ್ಲ ಕೆಲಸ ಮಾಡಿ ಅಡಿಕೆ ಬೇರೆ ತೆಗೆದಿದ್ರು. ಹಾಗಾಗಿ ಅಡಿಕೆ ಸುಲಿಯೋರು ಬರ್ತಾರೆ, ಬಾಳೆ ಎಲೆ ಕುಯ್ಕೊಂಡು ಬಂತ ನಮ್ಮಮ್ಮ ಹೇಳಿದ್ದು. ಸೊ ತೋಟಕ್ಕೆ ಬಂದಿದ್ದೀನಿ. ಇಲ್ಲೆಲ್ಲ ಬಾಳೆ ನನಗೆ ಸಿಗೋ ಥರ ಯಾವುದೂ ಇಲ್ಲ. ಏನಾದರೂ ಮಾಡಿ ಟ್ರೈ ಮಾಡಿ ಕುಯ್ಕೊಂಡು ಹೋಗಲೇಬೇಕು, ಬೇರೆ ವಿಧಿನೇ ಇಲ್ಲ. Your body, baba, rock your body, baba, thaya, thaya. Move your body, baba, move your body, baba, thaya. ಜಟ್ಸಿ ಮಾಡೋಣ ಅಷ್ಟೇ. ನಮ್ಮ ಮನೆ ತೋಟ ಆ್ಯಂಡ್ ನಮ್ಮ ಮನೆ ಕೆರೆ. ಕನಕಾಂಗಿ ಕೈಯಲ್ಲೊಂದು ಕಂಚಿನ ಕೊಡಪಾನ, ಕೆರೆ ನೀರ ಕುಡಿಯೋದಕ್ಕೂ ಕಟುವಾದ ಕಡಿವಾಣ, ಕೆರೆ ದಂಡೆ ಕಡೆಯಲ್ಲೆಲ್ಲೋ ಕುಂತೋನೆ ಕಡುಜಾಣ. ತೋಟ ಓಡಾಡ್ಕೊಂಡು ಹೋಗೋಣ ಅಂತ ಬಂದೆ. ಏನು ಅಂದರೆ ನಮ್ಮನೆ ಮರದಲ್ಲಿ ನೋಡಿ ಕಿತ್ತಲೆ ಹಣ್ಣು ಬಿಟ್ಟಿದೆ. ನನ್ನ ಕಣ್ಣಿಗೆ ಕಾಣಿಸ್ಬಿಡ್ತು. ಒಂದೇ ಮರದಲ್ಲ, ಇನ್ನೊಂದು ಮರದಲ್ಲಿ ಸಹ ಬಿಟ್ಟಿದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರಿಯಲ್ಲಿ. ನೋಡಿ ಕಿತ್ತಲೆ ಹಣ್ಣು ಬಿಟ್ಟಿದೆ. ಹೇಗಾದರೂ ಮಾಡಿ ತೆಗಿಬೇಕಲ್ಲ ಅದನ್ನು ಕೆಳಗಡೆ. ಕೆಳಗೋಗಿ ಟ್ರೈ ಮಾಡಿದೆ, ಬಟ್ ಅದು ಬಿದ್ದೇ ಇಲ್ಲ. ನಮ್ಮಮ್ಮ ಕರೆದುಬಿಟ್ಲು, ಅದಕ್ಕೆ ಹೋಗ್ತಾ ಇದ್ದೀನಿ. ಮೊದಲೇ ಕಪ್ಪಾಗಿದೆ, ಹೊಡಿತಾರೆ ಮತ್ತೆ. ರೆಮ್ಮೆ ಕುಮಿಯ ಮ್ಯಾಲ ಗೂಡು ಕಟ್ಟಿದವರಕ್ಕೆ ಬಲಿತ ಹಚ್ಚಿ ಉಡಿನಾಗ ಮಲಗ್ಯಾವ ಮರಿ ಹಚ್ಚಿ. ಇಷ್ಟು ಬಾಳೆಯಲ್ಲಿ ಕಟ್. ಈಗ ಮನೆ ಕಡೆ ಪಯಣ. ನಮ್ಮಪ್ಪ ಬಂದಿಲ್ಲ ಅಂತ ಅಂದ್ಕೊಂಡು ತೋಟಕ್ಕೆ ಹೋದೆ, ಬಟ್ ನಮ್ಮಪ್ಪ ಬಂದೇ ಬಿಟ್ಟಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ವಾಪಸ್ ಬರಬೇಕಿತ್ತು, ಆಗಿಲ್ಲ. ಮನೆಗೆ ಬಂದು ನೋಡಿದರೆ ನಮ್ಮಪ್ಪ ಕೊನೆ ಬಡಿತಾ ಇದ್ರು, ನಮ್ಮಮ್ಮ ಅಡಿಕೆ ಸುಲಿತಾ ಇದ್ರು. ನಮ್ಮ ಮನೆ ಒಳಗೆಲ್ಲ ತೋರಿಸ್ತಿಲ್ಲ ಗೈಸ್, ಯಾಕಂದರೆ ನಮ್ಮ ಮನೆ ಅಷ್ಟೆಲ್ಲ ಏನು ಚೆನ್ನಾಗಿಲ್ಲ. ಓಕೆ, ನಾನು ನಾಳೆ ವಿಡಿಯೋದ ಸಿಗ್ತೀನಿ. ಬಾಯ್.